ಏನಾದರೂ ಶಾಲೆ ಇದ್ದರೆ ಇದರಿಂದ ಅವರ ಓಡಾಡ್ಬೇಕು. ಅವಾಪ ಗೊತ್ತಾಗಂಗಿಲ್ಲ ಹೆಬ್ಬಟ್ಟ ಅವ್ರು ಭಾಳ ಇದ್ದಾರೆ ಈ ದೇಶದಲ್ಲಿ. ರೈತರ ಮಕ್ಕಳಾಗಿರೋ ಯಾರೋ ಆಗಿರ್ಬೋದು ಪಾಪ. ಅವರಿಗಾಗಿ ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಎಮ್ಮಿಗೆ ಮೈ ತೊಳೆದಂತ ಹೇಳಿದಂಥವ್ರು, ಎಮ್ಮೆ ಹೊಡ್ಕೊಂಡು ತಾಳಿದಂಥವ್ರು ಈ ದಿಶೆಯಲ್ಲಿ ಅವ್ರು ಅದು ಶೀಘ್ರವಾದಂಥ ಒಂದು ನಿರ್ಣಯ ತೆಗೆದುಕೋಬೇಕಾಗಿದೆ. ಅವ್ರ ಸಮಸ್ಯೆ ಪರಿಹಾರ ಮಾಡಬೇಕಾಗಿದೆ. ಹಾಗೆ ಅವ್ರಿಗೆ ಗೊತ್ತದೆ ಕಂದಾಯ ಇಲಾಖೆ, ಅದರ ಮುಖ್ಯವಾಗಿ ಗ್ರಾಮೀಣ ನಮ್ಮ ಆಡಳಿತದ ಏನಂತಾರೆ ಅಧಿಕಾರಿಗಳು, ಅವ್ರಿಗೂ ಗೊತ್ತದೆ ಈಗ ಮೂಗು ಹಿಡಿದ್ರೆ ಬಾಯಿ ತೆಗಿತದೆ ಅಂತೇಳಿ. ಅದಕ್ಕೆ ಕಂದಾಯ ನೌಕರ ಸಂಘದ ಅಧ್ಯಕ್ಷರು ಮತ್ತಾರೋ ಇವರೆಲ್ಲ ಇವತ್ತು ಒತ್ತಡ ತರ್ತಾ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಈಗಾದರೂ ಅಂತಾರಪ್ಪ ಸಿದ್ದರಾಮಯ್ಯನವರು ಉಳೋ ಸಮಯದಲ್ಲಿ ಸಿಗೋದಿಲ್ಲ ಇವರು ಅಂತೇಳಿ. ಅದಕ್ಕೆ ಈಗ ಪರಿಹಾರ ಆಗಲೇಬೇಕಾಗಿದೆ. ಈ ಮಕ್ಕಳಿಗೆ ಆದಷ್ಟು ಶೀಘ್ರವಾಗಿ ಸಿಗಬೇಕಾದಂಥದ್ದು ಅನಿವಾರ್ಯದ. ಇದಕ್ಕಾಗಿ ಕಂದಾಯ ಇಲಾಖೆ ನೌಕರರಿಗೆ ಅವ್ರ ಬೇಡಿಕೆಯನ್ನು ಈಡೇರಿಸೋದು ಈಗ ಆದ್ಯ ಕರ್ತವ್ಯ ಅಂತ ಹೇಳಬೇಕಾಗಿದೆ. ಮತ್ತು ಜೊತೆ ಇಲ್ಲಾಂದ್ರೆ ಎಸ್ಮಾ ಪ್ರಯೋಗ ಮಾಡಿರಿ, ಮತ್ತೇನೋ ಮಾಡಿರಿ, ಏನು ಮಾಡೋಕ್ಕೆ ಸಾಧ್ಯ. ಆದರೆ ಅದೆಲ್ಲ ಚಿಕ್ಕಾಡಿದ್ರೆ ವಿದ್ಯಾರ್ಥಿಗಳ ಬದುಕು ಹಾಳಾಗಬಾರ್ದು. ಹೇಳ್ತೀನಿ, ಯಾಕಂದರೆ ಮಧ್ಯಮ ಮಧ್ಯಮ ವರ್ಗದ ಜನರು ತಮ್ಮ ಮಕ್ಕಳ ಸರ್ಟಿಫಿಕೇಟ್ನೆಲ್ಲ ಈಗ ಆಲ್ರೆಡಿ ತೆಗೆದು ಇಟ್ಟಿರ್ತಾರೆ. ಅವರು ಅಷ್ಟು ಬುದ್ಧಿವಂತರು ಇರ್ತಾರೆ. ಇನ್ನು ಕೆಳ ಮಧ್ಯಮ ಅದು ಭಾಳ ಬಡ ಮಕ್ಕಳು, ಕೂಲಿಕಾರರ ಮಕ್ಕಳು, ಅವ್ರ ಪಾಪ ಗೊತ್ತಿರೋದಿಲ್ಲ. ಕೆಲವು ಹೊಸದಾಗಿನ ಏನೇನೋ ಹೇಳ್ತಾರೆ, ಪಾಪ ಗಾವಾಗ್ತಾರೆ. ತಂದೆ ತಾಯಿ ಹೆಬ್ಬಟ್ಟೆ ಮುಗಿದು ಹೋಯ್ತು ಅಷ್ಟೇ. SLC ಕಲ್ತು ಸಹಿತ ಮುಗಿದು ಹೋಯ್ತು. ಯಾರು ಮಾತಾಡಿಸೋದಿಲ್ಲ. ತಹಸೀಲ್ದಾರ್ ಆಫೀಸ್ನಾಗಲಿ ಎಲ್ಲೂ ಆಗಲಿ, ಇವತ್ತು ಗ್ರಾಮ ಪಂಚಾಯತಿ ಹೋಗಲಿ ಅಥವಾ ಎಲ್ಲೂ ಹೋಗಲಿ, ಅವ್ರು ಮೊದಲು ಹಂಚ್ಕೊತ ಹೋಗೋದು. ಸಾಹೇಬ್ರು PDO ಸಾಹೇಬ್ರು ಏನಂತಾರೋ ಯಾವಲ್ಲ, ಅವ್ರು ಏನಂತಾರೋ ಯಾವಲ್ಲ, ಕ್ಲರ್ಕ್ ಏನಂತಾರೋ ಯಾವ, ಎಲ್ಲರೂ ಸರ್ ಕೈ ಮುಗೋದು ಅಡ್ಡಾಡೋದು. ಇದು ಸ್ವತಃ ಅನುಭವ ಹೇಳಿದಂಥ ಮಾತುಗಳು ಇವೆಲ್ಲ. ನಾವು ಒಂದು ಕಾಲಕ್ಕೆಲ್ಲ ಇದು ಅನುಭವಿಸಿದವ್ರು. ಹೆಂಗಿರ್ತಾರಪ್ಪ ಅಧಿಕಾರಿಗಳು, ನಾಳೆ ಬರೋಗ, ಸಂಜೆಗೆ ಬರೋಗ, 2 ದಿವಸ ಬಾ, ನಿಮ್ದೇನು ತಗೋರಿ, ಬರೋಗ ಅನ್ನೋ ಹಂಗೆ ಮಾತಾಡ್ತಾರೆ. ಮತ್ತು ಕೊಡೋದು ಅನ್ನೋರು ಅವ್ರಿಗಿಂತ ಸ್ಟೇಟೇ ಮಾಡಿರ್ತಾರೆ. ಫೇಸ್ಬುಕ್ಗಳಿರ್ತಾವೆ, ಬಾಯಲ್ಲಿ ಹೇಳೋದಿಲ್ಲ. ಈ ಬಾಯಲ್ಲಿ ಹೇಳ್ತಾರೆ ಅಷ್ಟೇ, ತೋರಿಸೋಲ್ಲ. ನಿಮಗೆ ಈ ಪರಿಸ್ಥಿತಿ ನಮ್ಮ ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ. ಇದೆಲ್ಲ ಚಲೋ ಇದ್ದಾಗ್ರಿ ಇದು ಮಾತು. ಮತ್ತು ಈಗ ಮುಷ್ಕರ ಮಾಡಾಯ್ತಾರು, ಸರ್ಕಾರ ತಾದು ಮಾಡ್ತಾಯಿಲ್ಲ. ಮತ್ತು ಇನ್ನೇನು ಉಳಿದವ್ರಿಗೆ ಯಾಕೆ ಅನಿಸ್ತಾರೆ ಅವರು, ನಾವು ಮಾಡೋದಿಲ್ಲಪ್ಪ, ನಮ್ಮ ಹ್ಞೂ ಅನ್ರಿ ಮಾಡ್ತೀವಿ. ಹೀಗಾಗಿ ಇವರೆಲ್ಲರ ನಡುವೆ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ